ಸೊ ಸ್ಟೂಡೆಂಟ್ಸ್, ನಿಮಗೆ DCETಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಿಮಗೆ ಒಂದು ಕೋರ್ಸ್ ತಗೊಂಬಂದಿದ್ದೀನಿ. ಎಕ್ಸಾಕ್ಟ್ಲಿ ಏನು ಅಂತಂದರೆ LMR PPT ಅಂದ್ ಮಾಕ್ ಟೆಸ್ಟ್ ಸೀರೀಸ್ ಕೋರ್ಸ್ ಅಂದ್ಬಿಟ್ಟು. ಸೊ ಮಾಕ್ ಟೆಸ್ಟ್ ಸೀರೀಸ್ ಅಂತ ಯಾಕೆ ಕರಿತಾ ಇದ್ದೀನಿ ಅಂದರೆ, ನಿಮಗೆ ಈ ಸಲ ಚೇಂಜಸ್ ಮಾಡಿ ನಿಮಗೆ ಹೆಂಗ್ ಬೇಕು ಹಂಗೆ ರೆಡಿ ಮಾಡಿದ್ದೀನಿ. ಸೊ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ದಿಸ್, ಬಿಕಾಸ್ ಈ ಥರ ಕಂಟೆಂಟ್ಸು ನಿಮಗೆ ಎಲ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ. ಐ ಕ್ಯಾನ್ ಓಪನ್ಲಿ ಚಾಲೆಂಜ್. ಓಕೆ, ಪ್ರೈಸ್ ಕೋರ್ಸ್ ಬಂದು 300 ರೂಪೀಸ್ ಇದೆ. ಸೊ ಏನು ಸರ್ ಕೇಳ್ಬೋದು ನೀವು, 300 ರೂಪೀಸ್ ಇಟ್ಬಿಟ್ಟಿದ್ದೀರಾ ಅಂತ. ಬಟ್ ಕಂಟೆಂಟ್ಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ ನಿಮ್ಗೇನು LMR PPT ಆ್ಯಂಡ್ ಮಾಕ್ ಟೆಸ್ಟ್ ಸೀರೀಸ್ ಕೋರ್ಸ್ ಪ್ರಿಪೇರ್ ಮಾಡಿದ್ದೀನಿ. ಇದು ಬಂದು ಈ ಥರ ಕಂಟೆಂಟ್ಸ್ ನಿಮಗೆ ಎಲ್ಲೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಈ ಥರ ಸಗ್ರಿಗೇಷನ್ ನೀವು ಯಾರೂ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಷ್ಟು ವರ್ಕೌಟ್ ಮಾಡಿದ್ದೀನಿ ಇದರಲ್ಲಿ ಕುತ್ಕೊಂಡು. ಓಕೆ, ಸೊ ನೀವು ಎಲ್ಲೇ ಕೋಚಿಂಗ್ ತೊಗೊತಾ ಇರಲಿ, ನನ್ನ ಕೋಚಿಂಗಲ್ಲಿ ಇರುವಂತಲ್ಲ, ನನ್ನ ಕೋಚಿಂಗ್ ಬೈ ಡಿಫಾಲ್ಟ್ ಅಡಾಪ್ ಆಗಿರುತ್ತೆ. ಸೊ ನಿಮ್ಗೆ ರೆಕಾರ್ಡ್ ಕ್ಲಾಸ್ ಬೇಕಾದ್ರೂ ಅದು ಪಿಂಗ್ ಮಾಡಿ ಆಲ್ರೆಡಿ ಬ್ಯಾನರಲ್ಲಿ ಇಟ್ಟಿದ್ದೀನಿ. ಹೋಮ್ ಸ್ಕ್ರೀನ್ ಹೋಗಿದ ತಕ್ಷಣ ಗೊತ್ತಾಗುತ್ತೆ. ಆ ಬ್ಯಾನರ್ ಕ್ಲಿಕ್ ಮಾಡಿದ್ರೆ ಕೋರ್ಸ್ ಓಪನ್ ಆಗುತ್ತೆ, ನಿಮಗೆ ಬೈ ಮಾಡ್ಕೊಬೋದು. ಸೊ ಸ್ಟೂಡೆಂಟ್ಸ್, ಈ ಕೋರ್ಸ್ ಎಲ್ಲಿ ಸಿಗುತ್ತೆ ಸರ್ ನಮಗೆ ಅಂತಂದರೆ, ನೀವು ಏನು ವಿಡಿಯೋ ನೋಡ್ತಾ ಇದ್ದೀರಾ ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್, ಅಂದರೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಸೊ ಇಲ್ಲಿ ಬಂದರೆ ಕೆಳಗಡೆ ನೋಡಿ ಇದು ಹೆಡ್ಡಿಂಗ್ ಬರುತ್ತೆ, ಇದು ಡಿಸ್ಕ್ರಿಪ್ಷನ್ ಬಾಕ್ಸ್. ಇಲ್ಲಿ ದಿಸ್ ಇಸ್ ಫಾರ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಇಲ್ಲಿ ಮೋರ್ ಅಂತ ಇದೆಲ್ಲ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲೇ ಇಟ್ಟಿದ್ದೀನಿ LMR PPT ಆ್ಯಂಡ್ ಮಾಕ್ ಟೆಸ್ಟ್ ಸೀರೀಸ್ DCET ಅಂತ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಹಿಂಗೆ ಓಪನ್ ಆಗುತ್ತೆ ವಿಂಡೋ. ಸೊ ಇದು ನಿಮಗೆ ಆ್ಯಪಲ್ಲಿ ಇದ್ರೆ ಡೈರೆಕ್ಟಾಗಿ ಬ್ಯಾನರಲ್ಲೋ ಕ್ಲಿಕ್ ಮಾಡಿದ್ರೆ ಬಂದ್ಬಿಡುತ್ತೆ. ಬ್ಯಾನರಲ್ಲೇ ಹಾಕಿದ್ದೀನಿ. ಸೊ ಇಲ್ಲ ಅಂತಂದರೆ ಗೆಟ್ ದಿಸ್ ಕೋರ್ಸ್ ಅಂತಂದರೆ ಲಾಗಿನ್ ಮಾಡಿ ತೊಗೊಬೋದು. ಇಲ್ಲಿ ನೋಡಿ, ಇಲ್ಲಿ ಮೈನ್ ಓವರ್ವ್ಯೂ ಅಂತ ಇರುತ್ತೆ. ಆ್ಯಪಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಕಂಟೆಂಟ್ಸ್ಗೆ ಬರಬೇಕು. ಓಕೆ, ಕಂಟೆಂಟ್ಸ್ ಬಂದರೆ ಎಲ್ಲ ಕಾಣಿಸುತ್ತೆ ನಿಮಗೆ. ಓವರ್ವ್ಯೂ ಅಂತ ಇದ್ರೆ ಫ್ರೀ ಇರೋದು ಮಾತ್ರ ಕಾಣಿಸುತ್ತೆ, ಬೇರೆ ಯಾವುದು ಕಾಣಿಸಲ್ಲ. ಓಕೆ, ಫ್ರೀ ಇರೋದು ಮಾತ್ರ ಕಾಣಿಸುತ್ತೆ. ಕಂಟೆಂಟ್ಸ್ಗೆ ಬಂದರೆ ನಿಮಗೆ ಎಲ್ಲ ಕಾಣಿಸುತ್ತೆ ನಿಮಗೆ. ಓಕೆ, ಬೈ ಮಾಡ್ಕೊಳಕ್ಕೆ ಸಿಂಪಲ್ ಫೋನ್ಪೇ ಗೂಗಲ್ ಪೇ ಇದ್ರೆ ಸಾಕು, ಏನು ಎಕ್ಸ್ಟ್ರಾರ್ಡಿನರಿ ಇದೇನು ಬೇಕಾಗಿಲ್ಲ. ಓಕೆ, ನೀವೆಲ್ಲೇ ಕೋಚಿಂಗ್ ತೊಗೊತಾ ಇರಲಿ, ನಾನು ಪ್ರಿಫರ್ ಮಾಡೋದು 300 ರೂಪಾಯಿ ಯೋಚನೆ ಮಾಡಬೇಡಿ, ದಯಮಾಡಿ ತಗೊಳ್ಳಿ. ಓಕೆ, ಸೊ ನಿಮಗೆ ಎಲ್ಲೋ ಒಂದು ಕಡೆ ಒಂದು 5 ಮಾರ್ಕ್ಸ್ ಆಗಲಿ, 10 ಮಾರ್ಕ್ಸ್ ಆಗಲಿ, 15 ಮಾರ್ಕ್ಸ್ ಆಗಲಿ, ನಾನು ಅಶ್ಯೂರೆನ್ಸ್ ಕೊಡೋದೇನು ಅಂತಂದರೆ 15 ಮಾರ್ಕ್ಸಿಂದ 20 ಮಾರ್ಕ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಕೋಚಿಂಗ್ ತೊಗೊಂಡಿದ್ರು. ಓಕೆ, ಸೊ 300 ರೂಪಾಯಿ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಬೇಡಿ. ಇಟ್ ಕ್ಯಾನ್ ಗೇನ್ ಸಮ್ ಅಡಿಷನಲ್ ಮಾರ್ಕ್ಸ್ ಫಾರ್ ಯು ವಿಚ್ ಮೇ ರಿಸಲ್ಟ್ ಇನ್ ಎ ಗುಡ್ ಕಾಲೇಜ್, ಅಷ್ಟೇ ಹೇಳೋದು ನಾನು. ಓಕೆ, 300 ರೂಪಾಯಿ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ಕಂಟೆಂಟ್ಸ್ ಇಟ್ಟಿದ್ದೀನಿ. ನಿಮ್ಗೆ ಎಲ್ಲ ಕಂಪ್ಲೀಟ್ ಒಂದ್ಸಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಸಾಕು, ನಿಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಇಲ್ಲಿಂದನೇ ಬರುತ್ತೆ. ಯಾಕಂದರೆ ವಿಲ್ ಸಾಲ್ವ್ ಅಕಾರ್ಡಿಂಗ್ಲಿ ರಫ್ಲಿ ಅರೌಂಡ್ ಏನಿಲ್ಲ ಅಂದ್ರೆ 1,500 ರಿಂದ 2,000 ಕ್ವಶನ್ ಸಾಲ್ವ್ ಮಾಡ್ತೀರಾ ಇಲ್ಲಿ. ಇನ್ನೇನ್ರಿ ಬೇಕು ನಿಮಗೆ. ಸೊ ಇದನ್ನ ಟೆಸ್ಟ್ ಯಾವ ಥರ ಎಕ್ಸಾಮ್ ಯಾವ ಥರ ಬರೀತಾರೆ ಅದೇ ಥರ ತಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೇ ಮೊನ್ನೆ ನಿಮ್ಮ ಸೀನಿಯರ್ಸ್ ND ಅಕಾಡೆಮಿ ಟಾಪರ್ಸ್ ಏನಿದ್ದಾರೆ ಈ ಥರ ಸಾಲ್ವ್ ಮಾಡಿರೋದು. ಅವ್ರಿಗೆ ಈ ಥರ ಖಂಡಿತ ಇರಲಿಲ್ಲ, ಯಾಕಂದರೆ ಅವ್ರು ಸಗ್ರಿಗೇಟ್ ಮಾಡಿಕೊಟ್ಟಿರಲಿಲ್ಲ, ಓವರ್ ಆಲ್ ಕೊಟ್ಟಿದ್ದೆ. ಸೊ ಸ್ಟೂಡೆಂಟ್ಸ್, LMR PPT ಕೋರ್ಸು, LMR ಅಂದರೆ ಲಾಸ್ಟ್ ಮಿನಿಟ್ ರಿವಿಷನ್ PPT ಕೋರ್ಸ್ ಅಂತ. ಸೊ ಇದು ನಿಮಗೆ DCET 2024 ಯಾರು ಬರಿತಾ ಇದ್ದೀರಾ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೇನು ಅಂತಂದರೆ ನೋಡಿ, ಇಲ್ಲಿ ಆ ಕೋರ್ಸಲ್ಲಿ ಬಂದಾಗ, ಕಂಟೆಂಟ್ಸಲ್ಲಿ ಬಂದಾಗ LMR ಲಾಸ್ಟ್ ಮಿನಿಟ್ ರಿವಿಷನ್ PPT ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಸಬ್ಜೆಕ್ಟ್ ವೈಸ್ ಬರುತ್ತೆ ನಿಮಗೆ ಇಲ್ಲಿ. ಓಕೆ, ಸಬ್ಜೆಕ್ಟ್ ವೈಸ್ ನಿಮಗೆ 5 ಸಬ್ಜೆಕ್ಟ್ ಬರುತ್ತೆ. ಮ್ಯಾಥ್ಸು, S&A, IT ಸ್ಕಿಲ್ಸು, FEEE ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು, ದಟ್ ಇಸ್ PMS. ಸೊ ಇದೆಲ್ಲದ್ರಲ್ಲೂ ಯಾವುದೇ ಕ್ಲಿಕ್ ಮಾಡಿದ್ರು ನಿಮಗೆ, ಫಾರ್ ಎಕ್ಸಾಂಪಲ್ ಇವಾಗ S&A ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಅಷ್ಟು ಚಾಪ್ಟರ್ಸ್ದು, ಫಾರ್ ಎಕ್ಸಾಂಪಲ್ ಇವಾಗ ಸೆಕೆಂಡ್ ಚಾಪ್ಟರ್ ಕ್ಲಿಕ್ ಮಾಡ್ತೀನಿ. ಸೆಕೆಂಡ್ ಚಾಪ್ಟರ್ ಕ್ಲಿಕ್ ಮಾಡಿದ್ರೆ ಆ ಟಾಪಿಕ್ ಅಂದರೆ ಏನು, ಓಕೆ, ಸೆಕೆಂಡ್ ಚಾಪ್ಟರ್ಲಿ ಏನೇನು ಬರುತ್ತೆ ನಿಮಗೆ ಕಂಟೆಂಟ್ಸು. ಅದಾದಮೇಲೆ S&A ಯೂನಿಟ್ 2 MCQs ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಆ ಯೂನಿಟ್ 2 MCQs ಎಲ್ಲ 1 by 1 ಬರ್ತಾ ಹೋಗುತ್ತೆ ನಿಮಗೆ, ಟಾಪಿಕ್ ವೈಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇದು ಟಾಪಿಕ್ ವೈಸ್ ಇದೆ ನಿಮಗೆ, ಸಬ್ಜೆಕ್ಟ್ ವೈಸ್ ನಿಮಗೆ, ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ ಟೆಸ್ಟು ಪ್ಲೇಸ್ ಮಾಡಿದ್ದೀನಿ. ಪ್ಲಸ್ ಇದು ನಿಮಗೆ ಒಂದು ವ್ಯೂ ಕೊಡುತ್ತೆ ಯಾವ ಕ್ವಶನ್ಸ್ ಬರುತ್ತೆ ಅಂತ. ಅದೇ ಥರ PPT ಅಂತ ಇಟ್ಟಿದ್ದೀನಿ. ಸೊ ಇದು ನಿಮಗೆ ಹೆಲ್ಪ್ ಆಗೋದು. LMR PPT ಅಂತಂದರೆ ನೋಡಿ, ಆ ಯೂನಿಟ್ 2 ಅಂದರೆ ಏನು, ಟಾಪಿಕ್ ಅಂದರೆ ಏನೋ ಒಂದು ಬ್ರೀಫ್ ರಿವಿಷನ್ ಕೊಡುತ್ತೆ ನಿಮ್ಗೆ ಇಲ್ಲಿ. ಓಕೆ, ಆ ಟಾಪಿಕ್ ಅಂದರೆ ಏನೋ ಒಂದು ಶಾರ್ಟ್ ಫಾರ್ಮ್ಸಲ್ಲಿ ಕೊಡುತ್ತೆ. ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ LMR ಅಂತಂದರೆ ಲಾಸ್ಟ್ ಮಿನಿಟ್ ರಿವಿಷನ್ ಅಂದ್ಬಿಟ್ಟು. ಸೊ ಇದು ಓವರ್ ಆಲ್ ವ್ಯೂ ಕೊಡುತ್ತೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ದು, ಪರ್ಟಿಕ್ಯುಲರ್ ಟಾಪಿಕ್ದು, ಪರ್ಟಿಕ್ಯುಲರ್ ಯೂನಿಟ್ದು. ಓಕೆ, ಸೊ ದಟ್ ಈಸ್ ದ ಥಿಂಗ್. ಸೊ ಇದು ಎಲ್ಲ ಸಬ್ಜೆಕ್ಟ್ಸ್ಗೂ ಪ್ಲೇಸ್ ಆಗ್ತಾ ಹೋಗುತ್ತೆ, ಎಲ್ಲ ಸಬ್ಜೆಕ್ಟ್ಗೂ ಪ್ಲೇಸ್ ಆಗಿರುತ್ತೆ. ಓಕೆ, ಸೊ ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಇವಾಗ FEEE ತೊಗೊಳ್ಳಿ. FEEE ತೊಗೊಂಡ್ರೆ ನೋಡಿ, ಇಲ್ಲಿ ಯಾವುದೇ ಇದಕ್ಕೆ ಹೋದ್ರೆ, ಥರ್ಡ್ ಚಾಪ್ಟರ್ಗೆ ಹೋದರೆ ನೋಡಿ ಅಲ್ಲೂ ಒಂದಿದೆ ಕಂಪ್ಲೀಟ್ PPT ಅಂತ ಇದೆ. ಸೊ ಇದು ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ತೀನಿ. ಏನು ಥರ್ಡ್ ಸೆಮ್ ಸಿಲೆಬಸ್ ಇದೆ. ಸೊ ಯಾವಾಗಲೂ ಇದರಲ್ಲಿ ಫಸ್ಟ್ ಬರೋದು ಸಿಲೆಬಸ್ ಇಟ್ಟಿದ್ದೀನಿ, ಅಂದರೆ ಆ ಚಾಪ್ಟರ್ ಏನು, ಅದ್ರಲ್ಲಿ ಏನು ಕಂಟೆಂಟ್ಸ್ ಬರುತ್ತೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದ್ರ ಪ್ರಕಾರ ನಿಮ್ಗೆ ಹೋದ್ರೆ ನಿಮ್ಗೆ ಇಲ್ಲಿ ನೋಡಿ 3.1 ತಗೊಂಡ್ರೆ 3.1, 3.2 ಕರೆಸ್ಪಾಂಡಿಂಗ್ 3.1 ಪ್ರೊಟೆಕ್ಟಿವ್ ಡಿವೈಸಸ್ ಅಂದರೆ ಏನು, ಸೊ ಅದ್ರ ಬಗ್ಗೆ ಇಂಟಿಮೇಷನ್ನು. ಸೊ ಇದು ನೋಡಿದ್ರೆ ನಿಮ್ಗೆ ಏನು ಥಿಯರಿ ಓದಿರ್ತೀರಾ, ಒಂದು ಇದನ್ನು ನೋಡಿದ ತಕ್ಷಣ ಓವರ್ ಆಲ್ ವ್ಯೂ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ LMR PPT ಕೋರ್ಸ್ ಆ್ಯಂಡ್ ವೆರಿ ಯೂಸ್ಫುಲ್ ಫಾರ್ ಆಲ್ ದ DCET 2024 ರೈಟಿಂಗ್ ಸ್ಟೂಡೆಂಟ್ಸ್. ನೆಗ್ಲೆಕ್ಟ್ ಮಾಡಬೇಡಿ. 300 ರೂಪೀಸ್ ಕೋರ್ಸ್ ಇದೆ. ಓಕೆ, ಟೆಸ್ಟ್ ಬರುತ್ತೆ, ಅದು ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ. ಸೊ ದಿಸ್ ಇಸ್ ದ ಓವರ್ ವ್ಯೂ ಆಫ್ LMR PPT
ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಇನ್ನೂ ಕಂಟೆಂಟ್ಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ, ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಕಂಟೆಂಟ್ಸು ನಿಮಗೆ ಶಾರ್ಟ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಯಾರು ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಬೈ ಇಟ್ ಇಮಿಡಿಯೇಟ್ಲಿ. ಸೊ ಮಾಕ್ ಟೆಸ್ಟ್ ಸೀರೀಸ್ ಬಂದು ನಿಮಗೆ ಯಾವ ಥರ ಡಿಸೈನ್ ಮಾಡಿದರೆ ನಿಮಗೆ ಕನ್ವೀನಿಯಂಟ್ ವೇಲಿ ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡಿದ್ದೀನಿ. ಈ ಥರ ಡಿಸೈನಿಂಗ್ ನಿಮ್ಗೆ ಎಲ್ಲೂ ಸಿಗಲ್ಲ, ಈ ಥರ ಫ್ರೇಮ್ ನಿಮ್ಗೆ ಎಲ್ಲೂ ಸಿಗಲ್ಲ. 3 ಟೈಪ್ಸ್ ಟೆಸ್ಟ್ ಇಟ್ಟಿದ್ದೀನಿ ನಿಮಗೆ. ನೋಡಿ ಇಲ್ಲಿ ಒಂದು ಬಂದು DCET ಟಾಪಿಕ್ ವೈಸ್ ಟೆಸ್ಟ್, ಸೆಕೆಂಡ್ ಬಂದು 20 ಮಾರ್ಕ್ಸ್ ಸಬ್ಜೆಕ್ಟ್ ವೈಸ್ ಟೆಸ್ಟ್. ಸಬ್ಜೆಕ್ಟ್ ವೈಸ್ ಅಂತಂದರೆ ಕಂಪ್ಲೀಟ್ ಆ ಸಬ್ಜೆಕ್ಟ್ ವೈಸ್ ಟೆಸ್ಟು, ಮತ್ತು 100 ಮಾರ್ಕ್ಸ್ ಮಾಕ್ ಟೆಸ್ಟ್ ಇಟ್ಟಿದ್ದೀನಿ. ಸೊ ಇದು ಬಂದು ಕಂಪ್ಲೀಟ್ ನಿಮ್ಮ ಕ್ವಶನ್ ಪೇಪರ್ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ. ಇದು ಸಬ್ಜೆಕ್ಟ್ ವೈಸ್ ಬರುತ್ತೆ 20 ಮಾರ್ಕ್ಸ್ಗೆ, ಇದು ಟಾಪಿಕ್ ವೈಸ್ ಬರುತ್ತೆ. ಸೊ ಒಂದ್ರ ಬಗ್ಗೆ ಎಲ್ಲ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಸೊ ನಾನು ಪ್ರಿಫರ್ ಮಾಡೋದು ಏನು ಅಂತಂದರೆ, ಯಾರ್ಯಾರು ಈ ಕೋರ್ಸ್ ನೋಡ್ತಾ ಇದ್ದೀರಾ ದಯಮಾಡಿ ಅಟೆಂಪ್ಟ್ ಮಾಡಿ. 300 ರೂಪೀಸ್ ಏನು ದೊಡ್ಡದಾಗಲ್ಲ ನಿಮಗೆ. ಇದರಿಂದ ನಿಮಗೆ ಯು ಕ್ಯಾನ್ ಇನ್ಕ್ರೀಸ್ ಆನ್ 5 to 10 ಮಾರ್ಕ್ಸ್ ಆಗಿರ್ಬೋದು, 15 ಮಾರ್ಕ್ಸ್ ಆಗಿರ್ಬೋದು. ನಾನು ಅಶ್ಯೂರೆನ್ಸ್ ಮಾಡಿ ಹೇಳ್ತೀನಿ, ಇಲ್ಲಿ ಏನು ಕ್ವಶನ್ಸ್ ಕೊಟ್ಟಿದ್ದೀನೋ ಮ್ಯಾಕ್ಸಿಮಮ್ ಇದರಲ್ಲೇ ಬರುತ್ತೆ ರೀ. ಮ್ಯಾಕ್ಸಿಮಮ್ ಒಂದು 60 ರಿಂದ 70 ಕ್ವಶನ್ ಯು ಕ್ಯಾನ್ ಈಸಿಲಿ ಕನ್ಸ್ಯೂಮ್. ಓಕೆ, ಇದು ಬಿಟ್ಟು ಬೇರೆ ಏನು ಕೊಡೋಕ್ಕೆ ಚಾನ್ಸ್ ಇಲ್ಲ. ಹೇಳಿದ್ನಲ್ಲ, ರಫ್ಲಿ 1,500 ರಿಂದ 2,000 ಕ್ವಶನ್ ಸಾಲ್ವ್ ಮಾಡ್ತೀರಾ ಇಲ್ಲಿ. ಇನ್ನೇನು ಬೇಕು ನಿಮಗೆ? ಸೊ DCET ಟಾಪಿಕ್ ವೈಸ್ ಟೆಸ್ಟ್ ಹೋದಾಗ ಅದರಲ್ಲಿ ಇನ್ನೂ ಒಂದು ಇಟ್ಟಿದ್ದೀನಿ ಏನು ಅಂತಂದರೆ, ಆಲ್ ಯೂನಿಟ್ಸ್ ಫಾರ್ಮುಲಾ ಮಾರ್ಕ್ ಟೆಸ್ಟ್. ಇದು ಮ್ಯಾಥ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಮ್ಯಾಥ್ಸ್ ಕಷ್ಟ ಅಂತ ಹೇಳ್ತಿದ್ದೀರಾ, ಸೊ ಎಲ್ಲ ಚಾಪ್ಟರ್ದು ಫಾರ್ಮುಲಾ ಟೆಸ್ಟು. ಇದು ಅನ್ಲಿಮಿಟೆಡ್ ಟೈಮ್ ಇಟ್ಟಿದ್ದೀನಿ. ಓಕೆ, ಅನ್ಲಿಮಿಟೆಡ್ ಟೈಮ್ ಎಷ್ಟು ಸಲ ಬೇಕಾದ್ರೆ ತೊಗೊಬೋದು. ನೋಡಿ, ಇಂಟಿಗ್ರೇಷನ್ ಮೂರು ಇದು ಬರುತ್ತೆ, ಸ್ಟ್ರೈಟ್ ಲೈನ್ಸಲ್ಲಿ ಒಂದು ಬರುತ್ತೆ. ಇದು ಎಷ್ಟು ಸಲ ಬೇಕಾದರೂ ತೊಗೊಬೋದು ನೀವು ಇಲ್ಲಿ ಫಾರ್ಮುಲಾ ಟೆಸ್ಟ್. ಸೊ ಇದು ನಿಮಗೆ ರಿಪೀಟೆಡ್ಲಿ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಇದು ಬಂದು ಫಾರ್ಮುಲಾ ಟೆಸ್ಟ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಕೆಳಗಡೆ ಬಂದು ನೋಡಿ ಸಬ್ಜೆಕ್ಟ್ ವೈಸ್ ಹೋಗುತ್ತೆ ಇಲ್ಲಿ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅಂತಂದರೆ, ಟಾಪಿಕ್ ವೈಸ್ ಟೆಸ್ಟ್ ಅಂತಂದರೆ ನೋಡಿ, ಮ್ಯಾಥ್ಸು, SNDE, FEEE, IT ಸ್ಕಿಲ್ಸು, PMS ಈ ಥರ ಹೋದಾಗ ನೀವು ಯಾವುದೇ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ SNDE ತೊಗೊಳ್ಳಿ, ಇದು ಎಲ್ಲ ಮ್ಯಾಕ್ಸಿಮಮ್ ಅಪ್ಡೇಟ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಬ್ಯಾಲೆನ್ಸ್ ಇದೆ, ಅದು ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಚಾಪ್ಟರ್ ತೊಗೊಂಡ್ರೆ ನೋಡಿ ಇಲ್ಲಿ ಟಾಪಿಕ್ ವೈಸ್ ಹೋಗ್ತದೆ. ಈ ಟಾಪಿಕ್ ಕೆಲಸ ಗೊತ್ತಾಗುತ್ತೆ ಅಂದರೆ ನೋಡಿ, ಫಸ್ಟ್ ಇದು ಇಟ್ಟಿದ್ದೀನಿ ನಿಮ್ಗೆ ಇಲ್ಲಿ SNDE ಯೂನಿಟ್ 2 ಸಿಲೆಬಸ್ ಅಂತ ಎಲ್ಲ ಫೋಲ್ಡ್ರಲ್ಲಿ ಇಟ್ಟಿದ್ದೀನಿ. ಇನ್ ಕೇಸ್ ಮಿಸ್ ಆಗಿದ್ರೆ ನಂಗೆ ಮೆಸೇಜ್ ಮಾಡಿ, ನಾನು ಆ್ಯಡ್ ಅಪ್ ಮಾಡ್ತೀನಿ. ನನಗನ್ಸಾಗ ಮ್ಯಾಕ್ಸಿಮಮ್ ಎಲ್ಲ ಫಿಲಪ್ ಮಾಡಿದ್ದೀನಿ. ಸೊ ಸೆಕೆಂಡ್ ಚಾಪ್ಟ್ರಲ್ಲಿ 2.1, 2.2, 2.3 ಈ ಟಾಪಿಕ್ಸ್ ಬರುತ್ತೆ. 2.1 ಅಲ್ಲಿ 2 ಸಬ್ ಟಾಪಿಕ್ ಬರುತ್ತೆ, 2.2 ಅಲ್ಲಿ 8 ಸಬ್ ಟಾಪಿಕ್ ಬರುತ್ತೆ. ಅದ್ರ ಮೇಲೆ ಕಂಪ್ಲೀಟ್ ಕ್ವಶನ್ಸ್ ಇಟ್ಟಿದ್ದೀನಿ ರೀ. ಈಚ್ ಟೆಸ್ಟ್ ನಿಮಗೆ ನೋಡಿ ಇಲ್ಲಿ, ಈಚ್ ಟೆಸ್ಟ್ ನಿಮಗೆ ಫಾರ್ಮುಲಾ ಮಾರ್ಕ್ ಟೆಸ್ಟ್ ಬಂದು ಅನ್ಲಿಮಿಟೆಡ್ ಬರುತ್ತೆ. ಬಟ್ ಇದು ಬಂದು ಒಂದೊಂದು ಟೆಸ್ಟು 10 ಅಟೆಂಪ್ಟ್ಸ್ ಬರುತ್ತೆ. 10 ಅಟೆಂಪ್ಟ್ ಅಂದರೆ ಒಂದು ಹುಡುಗ ಬೈ ಮಾಡಿದ್ದಾನೆ, ಒಂದು ಹುಡುಗ ಅಥವಾ ಹುಡುಗಿ ಬೈ ಮಾಡಿದ್ದಾರೆ ಅಂತಂದರೆ ಒಂದು ಮೊಬೈಲ್ ಲಾಗಿನ್ ಆಗ್ಬೋದು, ಒಂದು ಲ್ಯಾಪ್ಟಾಪ್ ಲಾಗಿನ್ ಆಗ್ಬೋದು, ಎರಡರಲ್ಲಿ. ಅದು ಬಿಟ್ಟು ಬೇರೆ ಆಗಲ್ಲ. ಓಕೆ, ಸೊ ಏನು ಲಾಗಿನ್ ಮಾಡಿದರೆ ಅದರಲ್ಲೇ ಯೂಸ್ ಮಾಡಿ, ಇಲ್ಲ ಅಂದರೆ ಲಾಗಿನ್ ಆಗಲ್ಲ. ಸೊ ಈ ಟೆಸ್ಟ್ನ 10 ಟೈಮ್ ತೊಗೊಬೋದು. ಮೋರ್ ದನ್ ಎನಫ್. ನೀವೇನ ಶೇರ್ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ಹುಡುಗನಿಗೆ ಸಫಿಷಿಯೆಂಟ್ ಇದು. ಓಕೆ, ಈಚ್ ಟಾಪಿಕ್ 10 ಟೆಸ್ಟ್. ಒಂದೊಂದು ಟಾಪಿಕ್ ಒಂದೊಂದು ಟೆಸ್ಟಲ್ಲೂ ರಫ್ಲಿ 10 to 12, 15 ಮಿನಿಮಮ್ 10 ಕ್ವಶನ್ಸು, ಮ್ಯಾಕ್ಸಿಮಮ್ಮು 20 ಕ್ವಶನ್ಸ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕೊಟ್ಟಿಲ್ಲ. ಓಕೆ, ಸೊ ಈ ಥರ ಕೌಂಟ್ ಮಾಡ್ಕೊಂಡ್ರೆ ಇದು ಬಂದು ಟಾಪಿಕ್ ವೈಸ್. ಯಾವ ಟಾಪಿಕ್ ಬೇಕು ನೋಡ್ರಿ ನಿಮ್ಗೆ ಇಲ್ಲಿ. ಫಾರ್ ಎಕ್ಸಾಂಪಲ್ SNDE ಹೋಗ್ತೀರಾ, SNDE ನೋಡಿ ಇಲ್ಲಿ ಗ್ರೂಪ್ ಡೇಟಾ ಬಾರ್ ಗ್ರಾಫ್ ಮೇಲೆ 2.1 ನೋಡಿ ಇಲ್ಲಿ 2.1 ಮೇಲೆ ಒಂದು ಟೆಸ್ಟ್ ಕೊಟ್ಟಿದ್ದೀನಿ. ಸೊ ಬಾರ್ ಗ್ರಾಫ್ ಅಂದರೆ ಏನು, ಅದ್ರ ಬಗ್ಗೆ ಟೆಸ್ಟ್ ಇರುತ್ತೆ. ಸೊ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಟಾಪಿಕಲ್ಲಿ ಏನು ಕ್ವಶನ್ಸ್ ಬರ್ಬೋದು ಅಂತ. ಈ ಥರ ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ, ಎಲ್ಲೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ಸೊ 300 ರೂಪಾಯಿ ಯೋಚನೆ ಮಾಡಬೇಡಿ, ದಯಮಾಡಿ ತಗೊಳ್ಳಿ. ಓಕೆ, ತಗೊಂಡು ಪ್ರಾಕ್ಟೀಸ್ ಮಾಡಿ. ತಗೊಳ್ಳೋದೊಂದೇ ಅಲ್ಲ, ತಗೊಂಡು ಪ್ರಯೋಜನ ಇಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಕ್ಸಿಮಮ್ ಕ್ವಶನ್ಸ್ ಇದರಲ್ಲೇ ಬಂದ್ಬಿಡುತ್ತೆ. ಇದೇ ಥರ ಯಾವ ಚಾಪ್ಟರ್ ಬೇಕಾದ್ರೆ ಹೋಗ್ಬೋದು. ಪೈಥಾನ್ಗೆ ಹೋಗ್ಬೋದು ನೋಡಿ, 4 ಚಾಪ್ಟರ್ಗೆ ಹೋದರೆ ಪೈಥಾನ್ಗೆ ಹೋದರೆ ನೋಡಿ ಅಲ್ಲಿ ಆ 3-4 ಟಾಪಿಕ್ ಬರುತ್ತೆ. ಇದು ಒಂದೆರಡು ಅಪ್ಲೋಡ್ ಮಾಡಬೇಕು ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ 4.1, 4.2, 4.3 2 ಟೆಸ್ಟ್ ಪ್ಲೇಸ್ ಮಾಡಿದ್ದೀನಿ. ಈ ಟೆಸ್ಟ್ 12 ರಿಂದ 13 ಕ್ವಶನ್ಸ್ ಬರುತ್ತೆ, ಇಲ್ಲ 15 ಕ್ವಶನ್ಸ್ ಬರುತ್ತೆ ಮ್ಯಾಕ್ಸಿಮಮ್. ಸೊ ಎಷ್ಟು ಅಟೆಂಪ್ಟ್ ಇಟ್ಟಿದ್ದೀನಿ ಅಂದರೆ ನೋಡಿ, ಎಲ್ಲ ಹೋದ್ರು ನಿಮಗೆ 10 ಅಟೆಂಪ್ಟ್ ಇದೆ. ಸೊ ಎಲ್ಲ ಟೆಸ್ಟು 10 ಅಟೆಂಪ್ಟ್ ಇದೆ. ಸೊ ಒಂದ್ಸಲಿ ತಪ್ಪಾದರೆ ನಿಮ್ಗೆ ಹೆಂಗೆ ಟೆಸ್ಟ್ ತಗೊಂತೀರಾ, ಅಲ್ಲೇ ಸೊಲ್ಯೂಷನ್ಸ್ ಬಂದ್ಬಿಡುತ್ತೆ. ನೀವೇನೋ ತಪ್ಪು ಮಾಡಿದರೆ ಅಲ್ಲೇ ಸೊಲ್ಯೂಷನ್ಸ್ ಇಂಡಿಕೇಟ್ ಆಗುತ್ತೆ, ವ್ಯೂ ಅಂತ ಕೊಟ್ಟರೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ತಗೊಂಡು ಟೆಸ್ಟ್ ತಗೊಂಡು ಕರೆಕ್ಟಾಗಿ ಸಾಲ್ವ್ ಮಾಡಿ. ಸೊ ಇದನ್ನ ಟೆಸ್ಟ್ ಯಾವ ಥರ ಎಕ್ಸಾಮ್ ಯಾವ ಥರ ಬರೀತಾರೆ ಅದೇ ಥರ ತಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೇ ಮೊನ್ನೆ ನಿಮ್ಮ ಸೀನಿಯರ್ಸ್ NDE ಅಕಾಡೆಮಿ ಟಾಪರ್ಸ್ ಏನಿದ್ದಾರೆ ಈ ಥರ ಸಾಲ್ವ್ ಮಾಡಿರೋದು. ಅವ್ರಿಗೆ ಈ ಥರ ಖಂಡಿತ ಇರಲಿಲ್ಲ, ಯಾಕಂದರೆ ಅವ್ರು ಸಗ್ರಿಗೇಟ್ ಮಾಡಿಕೊಟ್ಟಿರಲಿಲ್ಲ, ಓವರ್ ಆಲ್ ಕೊಟ್ಟಿದ್ದೆ. ಯಾವುದು ನಾನು ಎಷ್ಟೊತ್ತು ಹೇಳಿದ್ದೇನು, ಟಾಪಿಕ್ ವೈಸ್ ಟೆಸ್ಟು. ಇವಾಗ 20 ಮಾರ್ಕ್ಸ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಬಂದರೆ ಅದು ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಗೆ ಇಲ್ಲಿ ಅದು ಅಷ್ಟು 5 ಸಬ್ಜೆಕ್ಟ್ಸ್ ಬರುತ್ತೆ. 5 ಸಬ್ಜೆಕ್ಟ್ಸ್ದು ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಂತ ಹೋದರೆ ನೋಡಿ ಇಲ್ಲಿ ಇದು ಮಾಡೆಲ್ ಟೆಸ್ಟ್ ಬಂದಿರೋದು 20 ಕ್ವಶನ್ಗೆ. ಓಕೆ, ಸೊ ಇದು ಬಂದು ಕಂಪ್ಲೀಟ್ 5 ಚಾಪ್ಟ್ರಲ್ಲಿ 5 ಚಾಪ್ಟ್ರಿಂದ 20 ಕ್ವಶನ್ ಬರುತ್ತೆ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರಿವ್ಯೂ ಅಂತ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಇಲ್ಲಿ ನಿಮ್ಗೆ ಕಾಣಿಸಲ್ಲ, ಅದು ಕಂಡಕ್ಟ್ ಮಾಡ್ಬೇಕು ನೀವು ಅದನ್ನು, ಅಂದರೆ ತಗೊಬೇಕು, ಅವಾಗ ಕಾಣಿಸುತ್ತೆ. ಓಕೆ, ನೋಡಿ ಇಲ್ಲಿ 20 ಕ್ವಶನ್ ಕೊಟ್ಟಿದ್ದೀನಿ. ಇದು ಬಂದು 5 ಚಾಪ್ಟರ್ದು, ಅಂದರೆ ನಿಮ್ಗೆ 5 ಚಾಪ್ಟರ್ ಬರುತ್ತೆ. ಈ ಚಾಪ್ಟರಿಂದ 4 ಮಾರ್ಕ್ಸು, ಅಂದರೆ ಈ ಚಾಪ್ಟರಿಂದ 4 ಕ್ವಶನ್ನು. ಸೊ ಇದು ನಿಮಗೆ ಸಬ್ಜೆಕ್ಟ್ ವೈಸ್ ಟೆಸ್ಟು 5 ಟೆಸ್ಟ್ ಬರುತ್ತೆ. ನೋಡಿ ಒಂದು ಟೆಸ್ಟಲ್ಲಿ 20 ಅಂದರೆ ಇಲ್ಲೇ 100 ಕ್ವಶನ್ ಆಗೋಯ್ತು. ಇದರಲ್ಲೇ ನಿಮಗೆ ನಾನು ಚಾಲೆಂಜ್ ಮಾಡ್ತೀನಿ,
20 ಮಾರ್ಕ್ಸ್ ಅಂದರೆ 20 ಕ್ವಶನ್ ಅಂತಂದರೆ 13 14 ಕ್ವಶನ್ ಅಂತೂ ಮ್ಯಾಕ್ಸಿಮಮ್ ಇದರಲ್ಲೇ ಬಂದ್ಬಿಡುತ್ತೆ. ಯಾಕಂದ್ರೆ ಇದು ಬಿಟ್ಟು ಬೇರೆ ಕೇಳೋಕ್ಕಾಗಲ್ಲ. ಒಂದು ಇದು ವ್ಯಾಲ್ಯೂ ಚೇಂಜ್ ಮಾಡೋದಷ್ಟೇ ಹೊರತು ಬೇರೆ ಏನಿಲ್ಲ. ಓಕೆ, ಸೊ ಈ ಥರ ಪ್ರತಿಯೊಂದು ಸಬ್ಜೆಕ್ಟ್ ನೋಡಿ, SND, IT ಸ್ಕಿಲ್ಸು, F-triple ಆಲ್ರೆಡಿ ಪ್ಲೇಸ್ ಮಾಡಿದ್ದೀನಿ, ಎಲ್ಲ ಟೆಸ್ಟು ಪ್ಲೇಸ್ ಮಾಡಿದ್ದೀನಿ. ಪಾಸಿಬಲಿ ಇನ್ನೂ ಒಂದು ಆ್ಯಡ್ ಮಾಡ್ತೀನಿ ಬೇಕಾದ್ರೆ. ಇದು ಬಂದು ಸಬ್ಜೆಕ್ಟ್ ವೈಸ್ ಟೆಸ್ಟು. ಯಾವುದು ಟಾಪಿಕ್ ವೈಸ್ ಆಯಿತು, ಇವಾಗ ನಾನು ಹೇಳಿದ್ದು 20 ಮಾರ್ಕ್ಸ್ ಸಬ್ಜೆಕ್ಟ್ ವೈಸ್ ಟೆಸ್ಟು. ಸಬ್ಜೆಕ್ಟ್ ವೈಸ್ ಕಂಪ್ಲೀಟ್ ಸಬ್ಜೆಕ್ಟ್ದು ಎಷ್ಟು ಚಾಪ್ಟರ್ ಇದೆ, ಒಂದು ಟೆಸ್ಟ್ ಬಂದು 20 ಕ್ವಶನ್ಸ್ ಇರುತ್ತೆ. ಇದು 10 ಅಟೆಂಪ್ಟ್ ಇಟ್ಟಿದ್ದೀನಿ. ಇದು ಬಿಟ್ಟು ನಿಮಗೆ ಕ್ವಶನ್ಗೆ ಎಕ್ಸಾಮ್ ಥರ ಯಾವುದಿಲ್ಲ ಸರ್ ಅಂತಂದರೆ ನೋಡಿ, 100 ಮಾರ್ಕ್ಸ್ ಟೆಸ್ಟ್ ಇಟ್ಟಿದ್ದೀನಿ. ಇದು ಬಂದು 100 ಮಾರ್ಕ್ಸ್ ಬರುತ್ತೆ. ಓಕೆ, ನೋಡಿ ಇಲ್ಲಿ 3 ಅಟೆಂಪ್ಟ್ ಇಟ್ಟಿದ್ದೀನಿ. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಅಂದ್ಬಿಟ್ಟು. ಓಕೆ, ಅದ್ರ ಬಗ್ಗೆ ಏನೋ ಟೆಸ್ಟ್ ಹತ್ರ ತೊಗೊಬೇಕು, ಇಲ್ಲಿ ವಿಡಿಯೋ ಇಟ್ಟಿದ್ದೀನಿ, ಅದು ನೋಡೋಕೆ ಗೊತ್ತಾಗುತ್ತೆ ನಿಮಗೆ. ಸೊ ಏನೇ ಮಾಡಿದ್ರು ಕರೆಸ್ಪಾಂಡಿಂಗ್ ವಿಡಿಯೋ ಇಟ್ಟಿರ್ತೀನಿ, ಅದು ನೋಡಿ ಒಂದ್ಸಲಿ. ಸೊ ಫಸ್ಟ್ ಅಟೆಂಪ್ಟ್ ಅಂತ ಹೋದಾಗ ಒಂದೊಂದು ಟೆಸ್ಟ್ ನಿಮಗೆ 10 ಚಾನ್ಸ್ ಕೊಡುತ್ತೆ ನಿಮಗೆ ಇಲ್ಲಿ. ಓಕೆ, ಯಾಕಂದ್ರೆ ತಪ್ಪು ಮಾಡ್ತೀರಾ, ಇನ್ನೂ 1 ತಿಂಗಳು ಟೈಮ್ ಇದೆ, ತಪ್ಪು ಮಾಡ್ತೀರಾ ಮತ್ತೆ ಕರೆಕ್ಟ್ ಮಾಡ್ಕೊಳೋ ಚಾನ್ಸ್ ಇರುತ್ತೆ. ಸೊ ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ 5 ಸಬ್ಜೆಕ್ಟ್ದು ಬರುತ್ತೆ 100 ಮಾರ್ಕ್ಸ್. ನೋಡಿ ಇಲ್ಲಿ ಮ್ಯಾಥ್ಸು, SND, IT ಸ್ಕಿಲ್ಸು, F-triple, PMS ನೋಡಿ, ಎಲ್ಲ ಸಬ್ಜೆಕ್ಟ್ದು 20 ಕ್ವಶನ್. ಫಾರ್ ಎಕ್ಸಾಂಪಲ್ ಇವಾಗ F-triple ಹೋದರೆ ಅಲ್ಲಿ 20 ಕ್ವಶನ್ ಬರುತ್ತೆ. ಸೊ ಈ ಥರ ನಿಮಗೆ ಸಬ್ಜೆಕ್ಟ್ ವೈಸ್ ಅಲ್ಲ, ಕಂಪ್ಲೀಟ್ ಎಕ್ಸಾಮ್ ವೈಸ್ 100 ಮಾರ್ಕ್ಸ್ ಟೆಸ್ಟು ಇದು ಬಂದಿರೋದು ನಿಮಗೆ. ಓಕೆ, ಇದು 100 ಮಾರ್ಕ್ಸ್ ಟೆಸ್ಟು. ಸೊ ಫಸ್ಟ್ ಅಟೆಂಪ್ಟಲ್ಲಿ ಮ್ಯಾಕ್ಸಿಮಮ್ ತಗೊಳ್ಳಿ. ಸೆಕೆಂಡ್ ಅಟೆಂಪ್ಟು ಒಂದೇ ಚಾನ್ಸ್ ಇರೋದು, ಅಲ್ಲೂ ಮಿಸ್ ಆಯಿತು ಅಂದರೆ ಥರ್ಡ್ ಅಟೆಂಪ್ಟ್ ಇಟ್ಟಿದ್ದೀನಿ, ಅಲ್ಲೂ ಒಂದು ಚಾನ್ಸ್ ಕೊಟ್ಟಿದ್ದೀನಿ. ಸೊ ಇಷ್ಟು ನಿಮಗೆ ತಗೊಂಡ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಟೆಂಪ್ಟ್ಸ್ ಆಗುತ್ತೆ ನಿಮಗೆ. ಸೊ ಎಕ್ಸಾಮಲ್ಲಿ ಏನು ಬರೀತೀರಾ ಆ ಭಯ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಇಷ್ಟೇನಾ ಸರ್ ಅಂತಂದರೆ ಇನ್ನೂ ಇಲ್ಲ, ಪ್ರೀವಿಯಸ್ ಇಯರ್ ಕಂಟೆಂಟ್ಸ್ ಲೈವ್ ಕೋಚಿಂಗ್ ವಿಡಿಯೋಸ್ ಇಟ್ಟಿದ್ದೀನಿ. ಇದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮಗೆ ಏನಾಗುತ್ತೆ ರೀ, ನನ್ನ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ಫ್ರೀ, ಇದೆಲ್ಲ ಫ್ರೀ ಇದೆ. ಇದು ಫ್ರೀ ಲೈವ್ ಕೋಚಿಂಗ್ ವಿಡಿಯೋ ಯಾರು ಬೇಕಾದ್ರೆ ನೋಡ್ಬೋದು, ಬೈ ಮಾಡ್ಕೊಂಡು ನೋಡ್ಬೋದು, ಬೈ ಮಾಡ್ಕೊಂಡು ನೋಡ್ಬೋದು, ಯಾರು ಬೇಕಾದ್ರೆ ನೋಡ್ಬೋದು ನಿಮ್ಗೆ ಇಲ್ಲಿ. ಆಮೇಲೆ 2023 ಮಾಡಲ್ ಕ್ವಶನ್ ಪೇಪರ್ ಇಟ್ಟಿದ್ದೀನಿ. ಸೊ ಇದಲ್ದಿರ ನಿಮಗೆ DCET ಟಾಪಿಕ್ ವೈಸ್ ಟೆಸ್ಟಲ್ಲಿ ಬಂದಾಗ ಮ್ಯಾಥ್ಸಲ್ಲಿ ನಿಮಗೆ ನೋಡಿ, ಇಲ್ಲಿ ಮ್ಯಾಥ್ಸ್ ಫ್ರೀ ವಿಡಿಯೋ ಲೆಕ್ಚರ್ಸ್ ಇಟ್ಟಿದ್ದೀನಿ. ಸೊ ಇದು ಬಂದು ನಿಮಗೆ ಚಾಪ್ಟರ್ ವೈಸ್ ಕಂಟೆಂಟ್ಸ್ ಏನಿದೆ ಇದು ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋದು. ಅದನ್ನು ಸೆಗ್ರಿಗೇಟ್ ಮಾಡಿ ಇಲ್ಲಿ ನಿಮ್ಗೆ ಇಟ್ಟಿದ್ದೀನಿ. ಸೊ ನಿಮಗೆ ಟಾಪಿಕ್ ವೈಸ್ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದು ಯಾರು ಬೇಕಾದ್ರೆ ನೋಡ್ಬೋದು ಕೂತ್ಕೊಂಡು, ಬೈ ಮಾಡ್ಕೊಂಡು ಹೋಗಿ ನೋಡ್ಬೋದು ಇದು. ಸೊ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ, ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಕಂಟೆಂಟ್ಸ್ ಇಟ್ಟಿದ್ದೀನಿ. ಇಷ್ಟು ಕಂಟೆಂಟ್ಸ್ನ ಅದಕ್ಕೆ ನಾನು ಹೇಳಿರೋದು 300 ರೂಪೀಸ್ ಪ್ಲೇಸ್ ಮಾಡಿರೋದು. ಈ ಥರ ಎಫರ್ಟು ನಿಮ್ಗೆ ಎಲ್ಲೂ ಸಿಗಲ್ಲ, ಈ ಥರ ಕಂಟೆಂಟು ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ಏನೇ ಇದ್ರೂ ಎಲ್ಲ ಕಂಪ್ಲೀಟ್ ಇದೆ ನೋಡಿ. ವಾಟ್ ಈಸ್ ದ LMR PPT, ವಾಟ್ ಈಸ್ ದ ಯೂಸ್ ಆಫ್ ಮಾಕ್ ಟೆಸ್ಟ್ ಕೋರ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಯಾವ ಥರ ಪರ್ಚೇಸ್ ಮಾಡಬೇಕು ಇಲ್ಲಿ ಇಟ್ಟಿದ್ದೀನಿ. ಸಿಂಪಲ್ ಪರ್ಚೇಸ್ ರೀ, ಏನೂ ಇಲ್ಲ. ಗೂಗಲ್ ಪೇ ಫೋನ್ಪೇ ಇದ್ದರೆ ಆರಾಮ್ ಬೈ ಮಾಡ್ಕೊಬೋದು. ಪ್ಲಸ್ ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಬರುತ್ತೆ, ಅದು 8 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಹ್ಯಾಂಡ್ ಕೊಡಲೇಬೇಕು ಆನ್ಲೈನ್. ಇದಕ್ಕೆ ಆಕ್ಸಿಬಿಲಿಟಿ ಸಿಕ್ಕಿದ್ರೆ ಎಲ್ಲಿವರೆಗೂ ವ್ಯಾಲಿಡಿ ಇದೆ ಅಂತಂದರೆ ಆಗಸ್ಟ್ವರೆಗೂ ಇಟ್ಟಿದ್ದೀನಿ. ಓಕೆ, ಯಾಕಂದ್ರೆ ಸೆಪ್ಟೆಂಬರ್ 20th ಇಟ್ಟಿದ್ದೀನಿ. ಯಾಕಂದರೆ ಇನ್ ಕೇಸ್ ಇದನ್ನು ಪೋಸ್ಟ್ಪೋನ್ ಮಾಡಿದ್ರೆ ಪ್ರಾಬ್ಲಮ್ ಆಗಬಾರ್ದು ನಿಮಗೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಇಟ್ಟಿದ್ದೀನಿ. ಸೊ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್. ಸೊ ನಾನು ಪ್ರಿಫರ್ ಮಾಡೋದು ಒಂದು ಚಾನ್ಸ್ ತೊಗೊಂಡು ಬೈ ಮಾಡಿಕೊಂಡು 300 ರೂಪಾಯಿ ಯೋಚನೆ ಮಾಡಬೇಡಿ, ಬೈ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಲಾಟ್, ಇಟ್ ವಿಲ್ ಗೇನ್. ಡೆಫಿನೆಟ್ಲಿ ನನ್ನ ಕಡೆಯಿಂದ ಅಶ್ಯೂರೆನ್ಸ್ ಕೊಡ್ತೀನಿ. ನೀವು ಎಲ್ಲೇ ಕೋಚಿಂಗ್ ತೊಗೊಂಡಿದ್ರು ಇದನ್ನು ತಗೊಳ್ಳಿ. ಓಕೆ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. 10 ರಿಂದ 15 ಮಾರ್ಕ್ಸ್ ಇಂಪ್ರೂವ್ಮೆಂಟ್ ನಿಮ್ಗೆ ಡೆಫಿನೆಟ್ಲಿ ಆಗುತ್ತೆ. ಆ ಅಶ್ಯೂರೆನ್ಸ್ ನಾನು ಕೊಡ್ತೀನಿ.